ಕೊಡಗು ಜಿಲ್ಲೆಗೂ ಕೂಡ ಕಳೆದ 4 ದಿನಗಳಿಂದ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಬರ್ತಾ ಇಲ್ಲ. ಕೊಡಗಿನ ಹೋಟೆಲ್ ಮಾಲಕರು, ರೆಸಾರ್ಟ್ ಮಾಲಕರು ಹೇಳಿ ಕೇಳಿ ಕೊಡಗು ದೊಡ್ಡ ಮಟ್ಟದಲ್ಲಿ ಪ್ರವಾಸೋದ್ಯಮಕ್ಕೆ ತೆರೆದುಕೊಂಡಿರುವಂಥ ಜಿಲ್ಲೆ ಅದು. ರೆಸಾರ್ಟ್ಗಳಿದ್ದಾವೆ, ಹೋಮ್ ಸ್ಟೇಗಳಿದ್ದಾವೆ. ಅದರ ಮಾಲಕರೆಲ್ಲ ಈಗ ಕಂಗಾಲಾಗಿದ್ದಾರೆ. ಗ್ಯಾಸ್ ಸಿಗದೇ ಇದ್ದರೆ ಅತಿಥಿಗಳು ಬಂದು ಬುಕ್ ಮಾಡಿದ್ದಾರೆ. ಅವ್ರಿಗೇನು ಉಣಬಡಿಸೋದೇನನ್ನ, ಊಟ ತಿಂಡಿ ವ್ಯವಸ್ಥೆಯನ್ನಾದರೂ ಮಾಡಬೇಕು. ಹೆಂಗೆ ಮಾಡೋದು? ಪ್ರವಾಸಿಗರು ಬರ್ತಾರೆ, ಮ್ಯಾನೇಜ್ ಮಾಡೋದು ಹೆಂಗೆ ಅಂತ ರೆಸಾರ್ಟ್ನ ಮಾಲಕರು, ಹೋಮ್ ಸ್ಟೇಯ ಮಾಲಕರು, ಹೋಟೆಲ್ ಮಾಲಕರು ಒದ್ದಾಡ್ತಿದ್ದಾರೆ. ಯಾವ ಸಿಲಿಂಡ್ರು ಬರ್ತಾ ಇಲ್ಲ, ಕಮರ್ಷಿಯಲಿ ಎಲ್ಲಿ ಕೊಡ್ತಾ ಇಲ್ಲ. ಮೋಸ್ಟ್ಲಿ ಅಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಹೊರಗಡೆಯಿಂದ ಇನ್ನೂ ಬರ್ತಾ ಇಲ್ಲ, ಪಾಪ ಅವರು ಕೊಡ್ತಾ ಇಲ್ಲ. ಅಂದರೆ ಇಲ್ಲಿ ಬಂದರೆ ಅಲ್ಲಿ ಕೊಡೋಕ್ಕಾಗೋದು. ಬಟ್ ಸ್ವಲ್ಪ ಆದಷ್ಟು ಮ್ಯಾನೇಜ್ ಮಾಡಿ ಕಮರ್ಷಿಯಲ್ ಬೇಕು ಅನಿಸುತ್ತೆ ನನ್ನ ಪ್ರಕಾರ. ತುಂಬ ಕೊಡೋದು ಬೇಡ, ಒಂದು 2 ಅಥವಾ 3 ಸಿಲಿಂಡ್ರು ಕೊಟ್ಟು ಸ್ವಲ್ಪ ಲಿಮಿಟೇಷನಲ್ಲಿ ಕಂಟ್ರೋಲ್ ಮಾಡಬೇಕಾಗುತ್ತೆ. ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಕೊಡೋರು ಸ್ವಲ್ಪ ಆದರೂ ಕೊಡಬೇಕು. ತುಂಬ ಅಂದರೆ ಈಗ 10 ಸಿಲಿಂಡ್ರು 15 ಸಿಲಿಂಡ್ರು ಕೊಡ್ತಾ ಇದ್ರಲ್ವ ಕಮರ್ಷಿಯಲ್ಲು, ಅದ್ರ ಬದಲು ಒಂದು 2 ಸಿಲಿಂಡ್ರು 3 ಸಿಲಿಂಡ್ರು ಸ್ವಲ್ಪ ಲಿಮಿಟಾಗಿ ಮಾಡಿ ಕೊಟ್ಟರೆ ಎಲ್ಲರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇವಾಗಿನ ಸಿಚುವೇಷನಲ್ಲಿ ಎಲ್ರಿಗೂ ಗ್ಯಾಸ್ ಅವಶ್ಯಕತೆ. ಒಂದಿನ ಇಲ್ಲ ಅಂತ ಹೇಳಿದ್ರೆ ಇಡೀ ಹೋಟೆಲೆಲ್ಲ ಕ್ಲೋಸ್ ಮಾಡಬೇಕು. ಇಲ್ಲಿ ವರ್ಕರ್ಸ್ ಇದ್ದಾರೆ, 12 ಜನ 13 ಜನ ವರ್ಕರ್ಸ್ ಇದ್ದಾರೆ. ಅವ್ರಿಗೂ ಫ್ಯಾಮಿಲಿಗಳಿದೆ, ಅವ್ರಿಗೂ ಮನೆ ಸಿಲಿಂಡ್ರುಗಳು ಬೇಕು. ನಮಗೂ ಇಲ್ಲಿ ಗ್ಯಾಸ್ ಬೇಕೇ ಬೇಕು. ಗ್ಯಾಸ್ ಇಲ್ಲದ ಕಾರಣ ಏನೂ ಮಾಡೋಕ್ಕಾಗಲ್ಲ, ಒಂದು ಕಾಫಿ ಟೀನೂ ಮಾಡೋಕ್ಕಾಗಲ್ಲ. ಕ್ಲೋಸೇ ಮಾಡಬೇಕಷ್ಟೇ, ಇನ್ನು ಬೇರೆ ವಿಧಿ. ಇನ್ನು ರಾಯಚೂರಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ. ಗ್ಯಾಸ್ ಏಜೆನ್ಸಿ ಬಳಿ ನೋ ಸ್ಟಾಕ್ ಬೋರ್ಡ್ ಬಿದ್ದಿದೆ. ಹೋಟೆಲ್ಗಳು ಬಂದಾಗುವಂತ ಆತಂಕ ಇದೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಕಾಣಿಸೋದಕ್ಕೆ ಶುರುವಾಗಿದೆ. ಹೋಟೆಲ್ ಮಾಲಕರು ಒದ್ದಾಡ್ತಿದ್ದಾರೆ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ. ಇವತ್ತು ಮಧ್ಯಾಹ್ನದವರೆಗೆ ಹೋಗುತ್ತೆ, ನಾಳೆ ಕತೆ ಏನು ಅಂತ ಗೊತ್ತಿಲ್ಲ. ನೋಡ್ತಾ ಇದ್ದೀರಿ, ಕಮರ್ಷಿಯಲ್ ಸಿಲಿಂಡರ್ಸ್ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗಿದೆ. ಈಗ ನಾವು ಇಲ್ಲೇ ಲಿಂಗ್ಸ್ರ್ ಒಳಗೆ ಇರೋದ್ರಿ, ಒಂದು 10 ಜನ ಯುವಕರು ನಾವು ವಾಟರ್ ಪಂಪ್ ಕೆಲಸ ಮಾಡ್ತೀವಿ ರೀ, ಟ್ಯಾಂಕರ್ದಾಗ. ಈಗ ಅಡಿಗೆ ಮಾಡಿ ಕೆಲಸ ಬಂದಾಗ ಗ್ಯಾಸ್ ಖಾಲಿ ಐತ್ರಿ, ಸಡನ್ಲಿ ತಗೊಂಬಂದಿವಿ. ಈಗ ಇಲ್ಲ ಅಂತೇಳಿ ಒಳ್ಳೆ ಕಳ್ಸಕ್ಕೆ ಕುಂತಾರ್ರಿ ಇಲ್ಲೇ ಲಿಂಗ್ಸ್ರ್ ಒಳಗೆ ರೀ. ಈಗ ಮತ್ತೆ ಎಲ್ಲಿ ಏನು ಹೊರಗಡೆ ಊಟ ಮಾಡ್ಬೇಕು, ಅಲ್ಲಿ ಹೊರಗಡೆ ಊಟಕ್ಕೆ ಹೋದ್ರೆ ಅಲ್ಲಿನ ಗ್ಯಾಸ್ ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಈಗ ಹೋಟೆಲ್ದಾಗ. ಈಗ ಮುಂದೆ ಏನು ಮಾಡ್ಬೇಕು, ಕಟ್ಟಿಗೆ ಮಾಡ್ಬೇಕು, ಏನು ನಮಗೆ ತಿಳಿತೀವಲ್ರಿ. ಈಗೆಲ್ಲ ಗ್ಯಾಸಿನ ಮೇಲೆ ಅವಲಂಬನೆ ಆಗಿದ್ದೀವಿ ಇತ್ತೀಚೆಗೆ. ಏನು ಮಾಡ್ಬೇಕಂತ ನಮಗೆ ತಿಳಿತೀವಲ್ರಿ. ಇದು ಸಮಸ್ಯೆ ಏನಂತ ನಮಗೂ ಗೊತ್ತಿಲ್ಲರಿ. ಬಂದರೆ ಗ್ಯಾಸ್ ಕೇಳಿದ್ರೆ ನೋ ಸ್ಟಾಕ್ ಅಂತ ಹೇಳ್ತಾರೆ. ಅದು ಯಾವಾಗ ಬರುತ್ತೆ ಯಾವಾಗಿಲ್ಲ ಅದನ್ನು ಕ್ಲಿಯರಾಗಿ ಹೇಳ್ತಾ ಇಲ್ಲ. ಬಂದರೆ ಇವಾಗ ಬರ್ಬೋದು, ನಾಳೆ ಬರೋದು, ಬರ್ದೇನೆ ಇರ್ಬೋದು. ನಮ್ಗೆ ಬ್ಯಾಚುಲರ್ಸ್ಗೆಲ್ಲ ಪ್ರಾಬ್ಲಮ್ ಆಗ್ತದೆ. ಈಗ ಹೋಟ್ಲಾಗ ಬೇಕಂದ್ರೆ ಇದು ಗ್ಯಾಸ್ ಬೇಕೇ ಬೇಕು. ಅಲ್ಲಿ ಹೋಟ್ಲಲ್ಲೂ ಮಾಡ್ತಾ ಇಲ್ಲ, ಗ್ಯಾಸ್ ಇಲ್ಲ ಇವಾಗ. ಸಮಸ್ಯೆ ಈಗ ಪರಿಹಾರ ಅಂದರೆ ಸರ್ಕಾರನೇ ಹೇಳ್ಬೇಕು ನಮ್ಗೆ ಉತ್ತರ. ನಾವು ಏನು ಮಾಡೋಕ್ಕಾಗತ್ತೆ ಇಲ್ಲಿ? ಕಮರ್ಷಿಯಲ್ ಸಿಲಿಂಡರ್ ಈಗ ಸದ್ಯ ನಿಂದಿರಿಸಿದೆ ಸರ್. ನಿನ್ನೆ ತನಕ ನಮ್ಮ ಹತ್ರ ಕಮರ್ಷಿಯಲ್ ಸಿಲಿಂಡರ್, ಈ ವಾಣಿಜ್ಯ ಬಳಕೆಗೆ ಮಾಡೋ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಕರೆಕ್ಟಾಗೇ ಇತ್ತು. ಈಗ ನಿನ್ನೆಯಿಂದ ಅದು ಸ್ಥಗಿತಗೊಳಿಸಿದ್ದಾರೆ. ಅದರ ಸಲುವಾಗಿ ನಾವು ಕೂಡ ಈಗ ಮತ್ತೆ ಇಲ್ಲಿ ನಮ್ಮ ಬಳಸ್ತಕ್ಕಂಥ ಎಲ್ಲ ಹೋಟೆಲ್ಸ್ಗಳಿಗೆ ಮಾಹಿತಿ ಕೊಟ್ಟಿದ್ದೀವಿ. ಈಗ ಸದ್ಯ ಸ್ಟಾಪ್ ಆಗಿದೆ, ಸಪ್ಲೈ ಸ್ಟಾಪ್ ಆಗಿದೆ. ಮತ್ತು ಸಪ್ಲೈ ಸ್ಟಾರ್ಟ್ ಆದಮೇಲೆ ನಿಮಗೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.